ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಲಬುರಗಿ ಘಟಕದ ವತಿಯಿಂದ ಇವತ್ತಿನ ದಿನ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ. ಈ ಪತ್ರಿಕಾಗೋಷ್ಠಿಗೆ ಬಂದಿರುವಂತಹ ಎಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೆ ಮತ್ತು ಸುದ್ದಿವಾಹಿನಿ ಪ್ರತಿನಿಧಿಗಳಿಗೆ ಎಲ್ರಿಗೂ ನಾನು ಆತ್ಮೀಯವಾಗಿ ಸ್ವಾಗತ ಮತ್ತು ಧನ್ಯವಾದವನ್ನು ಅರ್ಪಿಸ್ತೀನಿ. ಈ ಪತ್ರಿಕಾಗೋಷ್ಠಿ ವೇದಿಕೆಯಲ್ಲಿ ನಮ್ಮ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ಸ್ವಯಂ ನಾವು ಸಚಿನ್ ಚೌಹಾಣ್ ಆಗಿರ್ತೀವಿ. ನಮ್ಮ ಜೊತೆಗೆ ನಮ್ಮ ಜಿಲ್ಲಾ ಗೌರವಾಧ್ಯಕ್ಷರಾಗಿ ಶಿವಪುತ್ರ ಗರೂರ್ ಅವರು ಕೂಡ ಉಪಸ್ಥಿತರಿರ್ತಾರೆ. ಅದೇ ರೀತಿಯಾಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮೋಷಿನ್ ಪಟೇಲ್ ಅವರು ಕೂಡ ಹಾಜರಿರ್ತಾರೆ. ಅದೇ ರೀತಿಯಾಗಿ ನಮ್ಮ ಕಾರ್ಯದರ್ಶಿಗಳು ಅಶೋಕ್ ಗೋಖಲೆ ಅವರು ಕೂಡ ಹಾಜರಿರ್ತಾರೆ. ಅದೇ ರೀತಿಯಾಗಿ ನಮ್ಮ ಕಾಳಗಿ ತಾಲೂಕು ಅಧ್ಯಕ್ಷರು ಸೀತಾರಾಮ್ ಪವಾರ್ ಅವರು ಕೂಡ ಹಾಜರಿರ್ತಾರೆ. ಅದೇ ರೀತಿಯಾಗಿ ನಮ್ಮ ಯಡ್ರಾಮಿ ತಾಲೂಕು ಅಧ್ಯಕ್ಷರು ರಿಯಾಜ್ ಅವರು ಕೂಡ ಹಾಜರಿರ್ತಾರೆ. ಸೊ ಅದೇ ರೀತಿಯಾಗಿ ನಮ್ಮ ಕಲಬುರಗಿ ನಗರ ಅಧ್ಯಕ್ಷರು ಫಿನಿಕ್ಸ್ ಶರಣಪ್ಪ ಅವರು ಹಾಜರಿರ್ತಾರೆ. ಮತ್ತೆ ನಮ್ಮ SC/ST ಕಾರ್ಯದರ್ಶಿಗಳು ಅನಿಲ್ ಗಾಜೆ ಅವರು ಕೂಡ ಹಾಜರಿರ್ತಾರೆ. ಸೊ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರುತ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯ ವಿಷಯ ಏನಪ್ಪಾ ಅಂದ್ರ ಕಲ್ಯಾಣ ಕರ್ನಾಟಕದ ಕಲಬುರಗಿಯ SSLC ಮತ್ತು PUC ಫಲಿತಾಂಶಗಳು ಪ್ರತಿ ವರ್ಷ ಕೊನೆಯ ಸ್ಥಾನದಲ್ಲಿ ಇರ್ತವೆ. ಇವತ್ತಿನ ದಿನ ಈ ತಿಂಗಳಿನಿಂದ ಶಾಲಾ ಕಾಲೇಜುಗಳು ಪ್ರಾರಂಭ ಆಗಿವೆ. ನಮ್ಮ ಎಲ್ಲ ಅಧಿಕಾರಿಗಳಾಗ್ಲಿ, ಶಾಸಕರಾಗ್ಲಿ ಮತ್ತು ಸಚಿವರಾಗ್ಲಿ ಮತ್ತೆ ಎಲ್ಲ ಜನಪ್ರತಿನಿಧಿಗಳಾಗ್ಲಿ ರಿಸಲ್ಟ್ ಬಂದ್ಮೇಲೆ ಹೇಳ್ತಾರ ನಮ್ ರಿಸಲ್ಟ್ ಹೋಯ್ತು ಅಂತ ಹೇಳಿ. ಈಗ ಶಾಲಾ ಕಾಲೇಜುಗಳು ಪ್ರಾರಂಭ ಆಗ್ಯಾವ. ಇವಾಗ ಹಿಡಿದನೆ ಯಾಕೆ ಆತ್ಮಾವಲೋಕನ ಮತ್ತೆ ಯಾವ್ಯಾವ ರೀತಿಯಾಗಿ ನಾವು ಪರಿಣಾಮಕಾರಿಯಾಗಿ ನಾವು ರೂಪುರೇಷೆಗಳನ್ನ ನಿಯೋಜಿಸಬೇಕಂತ ಹೇಳಿ ಯಾಕೆ ಇವತ್ತಿನ ವಿಚಾರ ಮಾಡಲ್ಲ? ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇವತ್ತು ನಾವು ಏನ್ ನಿರ್ಧಾರ ಮಾಡಿವಿ ಅಂದ್ರ ಕಲ್ಯಾಣ ಕರ್ನಾಟಕ ಶಿಕ್ಷಣ ಕ್ರಾಂತಿ ಅಭಿಯಾನ ಜಾರಿಗೆ ಮಾಡ್ತಿದ್ವಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನ್ ಮಾಡ್ತದಪ್ಪ ಅಂದ್ರೆ ಈ ಅಭಿಯಾನದಡಿ ಪ್ರತಿಯೊಂದು ತಾಲೂಕು ಅಧ್ಯಕ್ಷರು, ತಾಲೂಕು ಉಸ್ತುವಾರಿಗಳು ಪ್ರತಿ ತಾಲೂಕಿನ ಕರ್ನಾಟಕ ಸರ್ಕಾರಿ ಶಿಕ್ಷಣ ಎಲ್ಲೆಲ್ಲಿ ವಸತಿ ನಿಲಯಗಳವ, ಶಾಲೆಗಳವ, ಶಾಲೆಗಳದಾಗ ಎಷ್ಟು ಪ್ರಕಾರಗಳ ಶಾಲೆಗಳು ಬರ್ತಾವ, ಸರ್ಕಾರಿ ವಸತಿ ಶಾಲೆಗಳು ಬರ್ತಾವ, ಡಾಕ್ಟರ್ BR ಅಂಬೇಡ್ಕರ್ ಶಾಲೆಗಳು ಬರ್ತಾವ, ಪಬ್ಲಿಕ್ ಸ್ಕೂಲ್ಗಳು ಬರ್ತಾವ, ಮುರಾರ್ಜಿ ಸ್ಕೂಲ್ಗಳು ಬರ್ತಾವ, ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲ್ಗಳು ಬರ್ತಾವ, ಇಂದಿರಾ ಗಾಂಧಿ ಸ್ಕೂಲ್ಗಳು ಬರ್ತಾವ, ಡಾಕ್ಟರ್ BR ಅಂಬೇಡ್ಕರ್ ಸ್ಕೂಲ್ಗಳು ಬರ್ತಾವ, ಮತ್ತೆ ಏಡೆಡ್ ಸ್ಕೂಲ್ಗಳು ಬರ್ತಾವ, ಆಶ್ರಮ ಶಾಲೆಗಳು ಬರ್ತಾವ, ಮತ್ತೆ ಇನ್ನಿತರ ವಸತಿ ರಹಿತ ಸ್ಕೂಲ್ಗಳು ಬರ್ತಾವ. ಸೊ ಈ ಎಲ್ಲಾ ಶಾಲೆಯಲ್ಲಿ ನಮ್ಮ ಎಲ್ಲಾ ಸೈನಿಕರು, KRS ಸೈನಿಕರು ಅಂತ ಕರಿತೀವಿ, ಈ ತಾಲೂಕದ ಎಲ್ಲ ಅಧ್ಯಕ್ಷರು, ಪ್ರತಿನಿಧಿಗಳು ಪ್ರತಿ ಒಂದು ಶಾಲೆಗೆ, ಪ್ರತಿ ಒಂದು ವಸತಿ ನಿಲಯಕ್ಕೆ ಭೇಟಿ ಕೊಟ್ಟು ನಮ್ಮ ಸರ್ಕಾರದ ಕಾರ್ಯಕ್ರಮಗಳು ಕಟ್ಟ ಕಡೆಯ ವಿದ್ಯಾರ್ಥಿಗಳಿಗೆ ಸವಲತ್ತಿಗೆ ಹೋಗ್ತಾ ಇದಾವ ಇಲ್ಲ ಅಂತ ಹೇಳಿ ಕೂಲಂಕಷವಾಗಿ ತನಿಖೆ ಮಾಡಿ ವರದಿ ನೀಡ್ತಾರೆ. ಯಾರಿಗೆ? ಜಿಲ್ಲಾಧಿಕಾರಿಗಳಿಗೆ. ಸೊ ಈ ನಿಟ್ಟಿನಲ್ಲಿ ನಾವು ಆಲ್ರೆಡಿ ಈ ಅಭಿಯಾನದಡಿ ನಾವು ಈ ಅಂಕಿಅಂಶಗಳನ್ನ ಸಂಗ್ರಹ ಮಾಡಿದ್ವಿ. ಸೊ ಕಲ್ಯಾಣ ಕರ್ನಾಟಕದ ಗುಲ್ಬರ್ಗ ಲಾಸ್ಟ್ ರ್ಯಾಂಕಿಂಗ್ ಇದ್ರ ಗುಲ್ಬರ್ಗಾಗ್ನು ಚಿಂಚೋಳಿ ತಾಲೂಕ ಲಾಸ್ಟ್ ರ್ಯಾಂಕಿಂಗ್ ಇರ್ತದೆ. ಆ ಚಿಂಚೋಳಿ ತಾಲೂಕದಾಗ 2 ಉದಾಹರಣೆಗಳನ್ನ ತಮ್ಮ ಮಾಧ್ಯಮ ಮಿತ್ರ ಮುಂದೆ ನಾನು ಪ್ರಕಟಣೆ ಮಾಡ್ತಿದ್ದೀನಿ. ಮೊದಲನೇದು ಕಲಬುರಗಿ ಜಿಲ್ಲೆಯ ಕುಂಚಾರಾಮ್ ಅಂತ ವಸತಿ ನಿಲಯ ಇರ್ತದೆ. ಈ ವಸತಿ ನಿಲಯದಾಗ ಇವರು ಒಬ್ಬ ವಿದ್ಯಾರ್ಥಿ ಇರ್ತಾರ ಶ್ರವಣ್ ಅಂತ ಹೇಳಿ, ಇವ್ರ ಹೆಸರ ಮೇಲೆ 6 ಡೂಪ್ಲಿಕೇಟ್ ಸ್ಟೂಡೆಂಟ್ ಐಡಿ ಕ್ರಿಯೇಟ್ ಮಾಡಿರ್ತಾರ. ದಯವಿಟ್ಟು ತಾವು ಪ್ರತಿನಿಧಿಗಳು ಗಮನಿಸಬೇಕು. ಯಾರಾದ್ರೂ ಅಂಕಿಅಂಶ ಬೇಕಾದ್ರ ತಾವು ಬಂದು ಇಲ್ಲಿಂದ ತಗೊಳ್ಬೇಕಂತ ವಿನಂತಿ ಮಾಡ್ತೀನಿ. ಇದು ನಮ್ಮ ಸಮಾಜ ಕಲ್ಯಾಣ ವೆಬ್ಸೈಟ್ ಅವೈಲಬಲ್ ಅದ. ಇಲ್ಲೇನಂದ್ರ ಶ್ರವಣ್ ಜಾಧವ್, ಶ್ರವಣ್ ಕುಮಾರ್ ಮತ್ತೆ ಖಾಲಿ ಶ್ರವಣ್ 6 ವಿದ್ಯಾರ್ಥಿಗಳು ಒಂದೇ ಹೆಸರಲ್ಲಿ ಅಟೆಂಡೆನ್ಸ್ ಹಾಕಿರ್ತಾರೆ. ಜನವರಿ 2025ರಿಂದ ಡಿಸೆಂಬರ್ ವರೆಗೂ 6 ವಿದ್ಯಾರ್ಥಿ ಅಂದ್ರೆ ಒಬ್ಬನೇ ತಂಬ ಹಾಕಿರ್ತಾನ. ಅವನ್ 6 ಬೆಳೆ ಇರ್ತಾವ. 6 ಬೆರಳಿಂದ ಏನ್ ಮಾಡ್ತಾರ ಅವರು ವಸತಿ ನಿಲಯದಾಗ ಹಾಜರಾತಿ ಹಾಕುತ್ತಾರೆ. ಇಲ್ಲಿ ಒಬ್ಬ ವಿದ್ಯಾರ್ಥಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ 1750 ರೂಪಾಯಿ ಬರ್ತದೆ. 1750 ಇಂಟು 6 ಇಂಟು 12 ಮಾಡಿದ್ರ 1,26,000 ರೂಪಾಯಿ ಕೇವಲ ಒಂದು ವಿದ್ಯಾರ್ಥಿ ಫೇಕ್ ಐಡಿ ಮಾಡಿ ಇವರು ಸರ್ಕಾರದ ಸಾರ್ವಜನಿಕ ಹಣವನ್ನು ಬಳಸ್ತಿರ್ತಾರೆ. ಸೊ ಹೀಗಾದವಾಗ ನಮ್ಮ ಕಲ್ಯಾಣ ಕರ್ನಾಟಕದ ಶಿಕ್ಷಣ ಇಲಾಖೆ ಅನ್ನೋದು ಒಂದು ದಂಧೆ ಆಗಿದೆ. ಇನ್ನೊಂದು ಉದಾಹರಣೆ ಕೊಡ್ತೀನಿ. ಈಗ ನಮ್ಮ ಪ್ರತಿಯೊಂದು ಶಿಕ್ಷಣ ಇಲಾಖೆಗೆ ನನ್ನ ಎಲ್ಲ ನಮ್ಮ ಕ್ರಿಯಾ ಯೋಜನೆಗಳು KKRDB ಅದೇ ಸ್ಕೂಲಿಗೆ ಫಂಡ್ ಬರ್ತದ, ಝಡ್ಪಿದಾಗ್ನು ಅದೇ ಸ್ಕೂಲಿಗೆ ಫಂಡ್ ಬರ್ತದ,
ಟಿಪಿದಾಗ್ನು ಅದೇ ಸ್ಕೂಲಿಗೆ ಫಂಡ್ ಬರ್ತದ, ಮತ್ತೆ ಪಟ್ಟಣ ಪಂಚಾಯತಿ ಗ್ರಾಮ ಪಂಚಾಯತಿಗೂ ಅದೇ ಸ್ಕೂಲಿಗೆ ಫಂಡ್ ಬರ್ತದೆ. ಯಾವ ಸ್ಕೂಲ್ ಇರ್ತದೆ, ಯಾವ ಊರ್ತಲ್ಲ ಅಲ್ಲಿ ಆ ಶಾಲಾ ಕೊಠಡಿ ದುರಸ್ತಿ, ಸುಣ್ಣ ಬಣ್ಣ, ಶೌಚಾಲಯ ನಿರ್ಮಾಣ ಅಂತೇಳಿ ಇವೆಲ್ಲ ಮಾಡ್ತಾರ. ಆದ್ರ ಇವ್ರು, ನಾನು ಕಾಳಗಿ ತಾಲೂಕಿನ ಒಂದು ನೈಜ ವರದಿಯನ್ನ GPS ಫೋಟೋನ ಪ್ರಕಟಣೆ ಮಾಡ್ತಾರೆ. ಎಲ್ಲರೂ ರೆಪ್ರೆಸೆಂಟ್ ಮಾಡ ತೋರಿಸ್ಬೇಕು ಮೀಡಿಯಾದವ್ರಿಗೆ. ಸದ್ಯದ ನೀವು ತೋರಿಸ್ರಿ, ಎಲ್ಲರಿಗೂ ತೋರಿಸ್ರಿ. ಇದು ನಮ್ಮ ಕಾಳಗಿ ತಾಲೂಕಿನ ತಾಲೂಕ್ ಪಂಚಾಯತಿ ವರದಿಗಳು. ಇದು ಕೊರ್ವಿ ತಾಂಡದ ಅಂಗನವಾಡಿ ದುರಸ್ತಿ ಅಂತೆ 3 ಲಕ್ಷ. ಇದು ದುರಸ್ತಿ. ಇದು ನೋಡ್ರಿ ಅಂಗನವಾಡಿ ದುರಸ್ತಿ. ಇದು ನೋಡ್ರಿ ಗೋಡೆ ಸೀಳಾದ, ಇಲ್ಲಿ ಅಂಗನವಾಡಿ ದುರಸ್ತಿ, ಸುಣ್ಣ ಬಣ್ಣ ಅಂತ ಸ್ಕೂಲ್ಗಳು ತೋರಿಸ್ರಿ. ಸ್ಕೂಲ್ಗಳದ್ದು ಏನಂತಾರ ಇದು ಅಂತ. ಇದ್ರ ಮೇಲೆ ತಾಲೂಕ್ ಪಂಚಾಯತಿ ಏನ್ ಮಾಡಿರ್ತಾರ, ಬಿಲ್ ಎತ್ಕೊಂಡಿರ್ತಾರ. ಯಾವ್ದಿದು? ಪಸ್ತಪುರ್ ತಾಂಡ. ಇದು ತಾಲೂಕ್ ಪಂಚಾಯತಿ ಕ್ರಿಯಾ ಯೋಜನೆ. ಇಲ್ಲಿ ನಾನು ನಮ್ಮ KKRDB ಫಂಡ್ ಎಷ್ಟು ಬಂದವ ಅಂತ ಅದು ಕ್ರಿಯಾ ಯೋಜನೆ ತಂದಿನಿ. ಝಡ್ಪಿಲಿಂದ ಎಷ್ಟು ಫಂಡ್ ಸ್ಕೂಲ್ಗಳು ಇಲ್ಲಿ ಪ್ರತಿಯೊಂದು ಕ್ರಿಯಾ ಯೋಜನೆ 6 ಇಲಾಖೆದಾಗ ಡಿಸ್ಟ್ರಿಬ್ಯೂಟ್ ಆಗ್ತಾವ. ಶಾಲಾ ಇಲಾಖೆ, ಆರೋಗ್ಯ ಇಲಾಖೆ, ಅಂಗವಿಕಲ ಇಲಾಖೆ ಮತ್ತು ಇನ್ನಿತರ ಇಲಾಖೆದಾಗ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಇಲ್ಲಿ ಶಾಲಾ ಇಲಾಖೆದಾಗ ಎಲ್ಲಾ ಸ್ಕೂಲ್ಗಳದಾಗ ಸುಣ್ಣ ಬಣ್ಣ, ಶಾಲಾ ದುರಸ್ತಿ, ಮತ್ತೆ ನಂತರ ಕಾಂಪೌಂಡ್ ನಿರ್ಮಾಣ, ಶೌಚಾಲಯ ನಿರ್ಮಾಣ ಅಂತಾರೆ. ಆದ್ರ ಇವ್ ಯಾವುದೇ ರೀತಿಯ ಅಂತ ಕೆಲಸ ಆಗಿರೋದೇನೆ ಕೇವಲ ಪೇಪರ್ ಮೇಲೆ ಇವರು ಬಿಲ್ ಮಾಡಿಕೊಂಡು ಶಾಲೆಗಳು ಮತ್ತು ವಸತಿ ನಿಲಯಗಳೆಲ್ಲ ಇವರ ಹಣ ಲೂಟಿ ಮಾಡುವ ದಂಧೆಗಳಾಗಿ ಮಾಡ್ಕೊಂಡ. ಸೊ ಹೀಗಿದ್ದಾವಾಗ ಇಲ್ಲಿ ನಾನು ಬೇರೆ ಬೇರೆ ಯೋಜನೆಗಳನ್ನ ನಾನು ಕೂಡ ಅಲ್ಲಿ ಪ್ರಸ್ತುತಪಡಿಸ್ತೀನಿ. ಇಲ್ಲಿ ಬಿಸಿ ಊಟ ಯೋಜನೆ, ಇಲ್ಲಿ ನಮಗ ವಸತಿ ನಿಲಯಗಳಂತ ನಿರ್ವಹಣೆ ಅಂತ ಆಗ್ತದ. ಆ ಯೋಜನೆಗಳ ಲಿಸ್ಟ್ ಅಂತ ಪ್ರಕಟ ಮಾಡ್ತೀನಿ. ಇಲ್ಲಿ ಇಲ್ಲಿ ಬಿಸಿ ಊಟ ಯೋಜನೆ ಇರ್ತದ, ಮೊಟ್ಟೆ ವಿತರಣೆ ಸ್ಕ್ಯಾಮ್ ಇರ್ತದ, ಇಲ್ಲಿ ಶಾಲಾ ಹಾಜರಾತಿ ಸ್ಕ್ಯಾಮ್ ಇರ್ತದ, ಇಲ್ಲಿ ಶಿಕ್ಷಕರ ಹಾಜರಾತಿ ಸ್ಕ್ಯಾಮ್ ಇರ್ತದ, ಇಲ್ಲಿ ಶಾಲಾ ಕೊಠಡಿ ದುರಸ್ತಿ ಅಂತೇಳಿ KKRDB, ಝಡ್ಪಿ, TP, ಗ್ರಾಮ ಪಂಚಾಯತಿ, ಪಟ್ಟಣ ಪಂಚಾಯತಿ ಸ್ಕ್ಯಾಮ್ ಇರ್ತದ, ಅರಿವು ಕೇಂದ್ರ ಸ್ಕ್ಯಾಮ್ ಇರ್ತದ, ಗ್ರಂಥಾಲಯ ಸ್ಕ್ಯಾಮ್ ಇರ್ತದ, ಶಾಲೆ ರಸ್ತೆ ನಿರ್ಮಾಣ ಸ್ಕ್ಯಾಮ್ ಇರ್ತದ, ಅತಿಥಿ ಶಿಕ್ಷಕರ ನೇಮಕಾತಿ ಸ್ಕ್ಯಾಮ್ ಇರ್ತದ. ಈ ತರ ಎಲ್ಲ ಇದ್ದಾಗ ಕಲ್ಯಾಣ ಕರ್ನಾಟಕದ ಶಾಲೆಗಳಲ್ಲಿ ಶಿಕ್ಷಣ ಕ್ರಾಂತಿ ಎಲ್ಲ ಆಗ್ತದೆ. ನಿಮ್ಮ ಮುಂದೆ ನಾನು ಈ ಒಂದು ವಸತಿ ನಿಲಯದ ಕಳಿಸಿನಿ. ನಾನು ಸಮಾಜ ಕಲ್ಯಾಣ ಇಲಾಖೆಯವರಿಗೆ ನಾನು ಆಲ್ರೆಡಿ 8 ತಿಂಗಳ ಮುಂದೆ ಇದು ವಿತ್ ಡೇಟಾ ಕೊಟ್ಟಿದ್ದೆ. ಮೇಡಮ್ ಈ ತರ ಆಗ್ಯದ, ಚಂದ್ರಕಲಾ ಪ್ರೀತಿ ಅವರಿದ್ದಾರೆ, ಜಾಯಿಂಟ್ ಡೈರೆಕ್ಟರ್ ಸಮಾಜ ಕಲ್ಯಾಣ ಇಲಾಖೆ. ನಿಮ್ಮ ಇಲಾಖೆಯ ವಸತಿ ನಿಲಯದಲ್ಲಿ, ನಮ್ಮ ಶಿಕ್ಷಣ ಇಲಾಖೆಯ ವಸತಿ ನಿಲಯ ಈ ತರ ಸ್ಕ್ಯಾಮ್ ಆಗಿದೆ ಅಂದ್ರೂ ಕೂಡ 8 ತಿಂಗಳಾದ್ರೂ ಕೂಡ ಯಾವುದೇ ಅಂತ ಆಕ್ಷನ್ ತಗೊಂಡಿಲ್ಲ. ಇಲ್ಲಿ ಇವೆಲ್ಲ ಸ್ಕ್ಯಾಮ್ ಮತ್ತು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಿಕೊಂಡು ಅಂಕಿಅಂಶಗಳನ್ನ ಸಂಗ್ರಹ ಮಾಡಿಕೊಂಡು ಕಲ್ಯಾಣ ಕರ್ನಾಟಕದ ಶಿಕ್ಷಣ ಕ್ರಾಂತಿಯಲ್ಲಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಅಭಿಯಾನ ಹಮ್ಮಿಕೊಂಡದ್ದು. ಈ ಅಭಿಯಾನದಡಿ ನಾವು ಪ್ರತಿಯೊಂದು ಸ್ಕೂಲ್ಗಳಿಗೆ ಹೋಗಿ ಶಾಲೆ ಕಟ್ಟಡ ಪರಿಸ್ಥಿತಿ, ಶಿಕ್ಷಕರ ಕೊರತೆ, ಶಾಲೆಯಲ್ಲಿ ಬಿಸಿ ಊಟ ವ್ಯವಸ್ಥೆ, ಕಂಪ್ಯೂಟರ್ ಶಿಕ್ಷಣ ವ್ಯವಸ್ಥೆ, ಗ್ರಂಥಾಲಯ, ಶಾಲೆ ರಸ್ತೆ, ಶೌಚಾಲಯ, ಕುಡಿಯುವ ನೀರು, ಆಟದ ಮೈದಾನ, ಬೂಟು, ಸಾಕ್ಸು ಸೌಲಭ್ಯದ ಬಗ್ಗೆ GPS ಫೋಟೋ ಸ್ಟಡಿ ಮಾಡಿಕೊಂಡು ವರದಿಯನ್ನ ಜಿಲ್ಲಾಧಿಕಾರಿಗಳ ಸಲ್ಲಿಸ್ತೀವಿ. ಸೊ ಇದಲ್ಲದೆ ಶಿಕ್ಷಕಿರ ಏನ್ ಸಮಸ್ಯೆಗಳವ ಅಂತ ಕೇಳ್ತೀವಿ. ಇಲ್ಲಿ ನಾವು ಮುಖ್ಯವಾಗಿ ನೋಡಬಹುದು, ಈಗ ನಮ್ಮ ಉಚಿತ ಬಸ್ ಪ್ರಯಾಣದಿಂದ ವಿದ್ಯಾರ್ಥಿಗಳಿಗೆ ಎಷ್ಟು ಪ್ರಯಾಣ ತೊಂದರೆ ಆಗ್ಲತ್ತದ ಅಂದ್ರ ವಿದ್ಯಾರ್ಥಿಗಳು ಬೆಳಗಿನ ಜಾವ ನೇತಾಡ್ಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಇವೆಲ್ಲವನ್ನ ಕೂಲಂಕಷವಾಗಿ ನಾವು ಸ್ಟಡಿ ಮಾಡಿಕೊಂಡು ಪ್ರತಿ ತಿಂಗಳು ನಿಮ್ಮ ಮಾಧ್ಯಮ ಪ್ರತಿನಿಧಿಗಳ ಮುಂದೆ ನಮ್ಮ ವರದಿಗಳನ್ನ ನಾವು ವ್ಯಕ್ತಪಡಿಸ್ತೀವಿ. ಮತ್ತೆ ಈ ಅಭಿಯಾನಕ್ಕೆ ನಮ್ಮ ಕಲಬುರಗಿ ಜಿಲ್ಲಾಧಿಕಾರಿಗಳು ಮತ್ತೆ ಮಾಧ್ಯಮ ಪ್ರತಿನಿಧಿಗಳು ನಮ್ಮ ಜೊತೆ ಸಾಥ್ ನೀಡಬೇಕಂತ ಹೇಳಿ ಈ ಪತ್ರಿಕಾಗೋಷ್ಠಿಯನ್ನ ನಾನು ಇಲ್ಲಿಗೆ ಸಮಾಪ್ತಿ ಮಾಡ್ತೇನೆ. ಏನಾದ್ರು ಪ್ರಶ್ನೆ ಇದ್ರೆ ಕೇಳಬೇಕಂತ ಹೇಳಿ ವಿನಂತಿ ಮಾಡ್ತೀನಿ. ಇಲ್ಲಿ ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ನಮ್ಮ ತಾಲೂಕು ಉಸ್ತುವಾರಿಗಳು ಇರ್ತಾರೆ, ತಾಲೂಕು ಅಧ್ಯಕ್ಷರು ಇರ್ತಾರೆ ಸರ್. ಅವ್ರ ನೇತೃತ್ವದಾಗ ಈ ಅಭಿಯಾನ ನಡೀತದೆ. ಇವಾಗ ಆಲ್ರೆಡಿ ಚಾಲು ಆಗಿ ನಾವು ಆಲ್ರೆಡಿ ಮಾಹಿತಿ ಕಲೆ ಹಾಕಿ ತಂದಿದ್ದೀವಿ ಸರ್. ಆಲ್ರೆಡಿ ಚಾಲು ಆಗ್ಯದ. ಜಿಲ್ಲಾಧಿಕಾರಿಗಳು ಅಫಿಷಿಯಲಿ ಇವತ್ತು ಮನವಿ ಕೊಡ್ತೀವಿ. ಮನವಿ ಕೊಟ್ಕೊಂಡು ಅವ್ರಿಗೆ ಬೆಂಬಲವನ್ನ ಸೂಚಿಸ್ಲಕ್ ಹೇಳ್ತೀವಿ. ಯಾಕಂದ್ರ ನೀವು ಹೋದ್ ಸಲದ ಅಂಕಿಅಂಶ ತಂದಿವಿ ಸರ್. ನಾವು ಏನೇನಂದ್ರ ಅವ್ರ ಅಂಕಿಅಂಶ ಪ್ರಕಾರವಾಗಿ ಯಾವ ರೀತಿಯಾಗಿ ಪ್ರೋಗ್ರೆಸ್ ಮಾಡತ್ತಾರ ಅಂತ ಗೊತ್ತಿಲ್ಲ ಸರ್. ಈ ಅಂಕಿಅಂಶದ ಪ್ರಕಾರ
ನಮ್ಮ ಕಲಬುರಗಿಯಲ್ಲಿ SSLC ಫಲಿತಾಂಶ ಕೇವಲ 57% ಇತ್ತು ಸರ್. ಇದಕ್ಕೆ ಅನುಗುಣವಾಗಿ ಅವರು 6 ಸೂಚಕವನ್ನು ಏನು ಸಾಲಿನ ಫಲಿತಾಂಶ ಸುಧಾರಣೆಗೆ ಕೈಗೊಳ್ಳಿರೋ ಕ್ರಮಗಳನ್ನ ಹೊರಡಿಸಿರ್ತಾರೆ. ಇದರಲ್ಲಿ ಎಷ್ಟು ಇಂಪ್ಲಿಮೆಂಟ್ ಆಗಿದೆ ಅಂತ ತಿಳ್ಕೊಂಡು ಮತ್ತೆ ನಮ್ಮ ಅಭಿಯಾನದ ಯೋಜನೆಗಳನ್ನ ಅವ್ರಿಗೆ ತಿಳಿಸಿ ನಾವು ಕೂಡ ಅವರಿಗೆ ಬೆಂಬಲವನ್ನು ಸೂಚಿಸಲಾಗಿ ಹೇಳ್ತೀವಿ ಸರ್. ಇವತ್ತು ಅಫಿಷಿಯಲಿ ಮನವಿ ಕೂಡ ಸಲ್ಲಿಸ್ತೀವಿ. ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಶಾಲೆಗಳು ಶಿಥಿಲಗೊಂಡವ, ಎಷ್ಟು ಶಾಲೆಗಳು ಅದೇ ಸರ್, ಈ ಅಭಿಯಾನದ ಮೇನ್ ಉದ್ದೇಶನೇ ಅದೇ ಸರ್. ಇಲ್ಲಿ ಅಂಕಿಅಂಶದ ಬಗ್ಗೆ ಹೇಳಿದ್ರ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಸರ್ ಟೋಟಲ್ 1827 ಶಾಲೆಗಳು ಇರ್ತಾವೆ ಸರ್. ಅದರಲ್ಲಿ 999 ಸೆಕೆಂಡರಿ ಗ್ರೇಡ್ ಅಂದ್ರೆ ಲೋವರ್ ಪ್ರೈಮರಿ, ಹೈಯರ್ ಪ್ರೈಮರಿ 992. ಸೊ 2109 ಗೌರ್ಮೆಂಟ್ ಸ್ಕೂಲ್ಗಳು ಇರ್ತವೆ ಸರ್. ಸೊ ಶಿಥಿಲಗೊಂಡಿದೆ ಎಲ್ಲಾ, ನನ್ಗೆ ಅನ್ಸಿದ ಮಟ್ಟಿಗೆ ಸರ್ ಎಲ್ಲಾ ಶಾಲೆಗಳು ಶಿಥಿಲಗೊಳ್ತಾನೆ ಇರ್ತಾವ. ಇಲ್ಲಿ ಸರ್ಕಾರದ ಯೋಜನೆಗಳ ತಿನ್ಬೇಕಾದ್ರ ಶಿಕ್ಷಣ ಇಲಾಖೆ ಪ್ರಮುಖ ಆಗಿರ್ತದೆ ಸರ್. ನಾ ಇನ್ನೊಂದು ಮತ್ತೊಮ್ಮೆ ಮರುಗಿಸ್ತೀನಿ, KKRDB ಅದೇ ಶಾಲೆಗೆ ಫಂಡ್ ಬರ್ತದೆ ಶಾಲೆ ದುರಸ್ತಿ ಅಂತ ಹೇಳಿ. ಝಡ್ಪಿ ಆಕ್ಷನ್ ಪ್ಲಾನ್ ಅನ್ನು ಅದೇ ಶಾಲೆ ದುರಸ್ತಿ ಅಂತ ಬರ್ತದೆ. TP ಆಕ್ಷನ್ ಪ್ಲಾನ್ ಅನ್ನು ಅದೇ ಶಾಲೆ ದುರಸ್ತಿ ಶೌಚಾಲಯ ಅಂತ ಇರ್ತದೆ. ಆದ್ರ ನಾನ್ ಕಂಡಂತ ಪ್ರಕಾರವಾಗಿ ನಾನು ಆಲ್ರೆಡಿ GPS ಡಿಸ್ಪ್ಲೇ ಮಾಡಿದ್ದೀನಿ, ಯಾವುದೇ ಶಾಲೆಗಳು ಪರಿಪೂರ್ಣವಾಗಿಲ್ಲ ಸರ್. ನಾನು ಖಂಡಿತವಾಗಿ ಹೇಳ್ತೀನಿ, ಯಾವುದೇ ಶಾಲೆಗಳು ಈಗ 1-2 ತಿಂಗಳ ಹಿಂದೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಒಂದು ಶಾಲೆ ಶಿಥಿಲಗೊಂಡು ವಿದ್ಯಾರ್ಥಿಗಳು ಏನಂತಾರ ಆಸ್ಪತ್ರೆಗೆ ದಾಖಲಾಗಿದ್ರು. ಸೊ ಈ ತರ ಹಲವಾರು ಇದಾವೆ ಸರ್. ಇಲ್ಲಿ ನಮ್ಮ ಅಂಗನವಾಡಿ ಸ್ಥಿತಿಗಳು ನೋಡಿ ಸರ್. ಇದು ಕೊರ್ವಿ ತಾಂಡದಲ್ಲಿ ಅಂಗನವಾಡಿ ದುರಸ್ತಿ ಅಂತ ಹೇಳಿ 3 ಲಕ್ಷ ಎತ್ತಿರ್ತಾರ. ಆದ್ರೆ ಇದು ಸರ್ ನೈಜದ ಪರಿಸ್ಥಿತಿ. ಇದು GPS ಫೋಟೋ, ಲೈವ್ GPS ಫೋಟೋ. ಬೇಕಾದ್ರೆ ನಾವು ಮತ್ತೊಮ್ಮೆ ಪ್ರಕಟಿಸ್ತೀನಿ, ಇವು ಶಾಲೆ, ಅಂಗನವಾಡಿ, ಗ್ರಂಥಾಲಯ, ಅರಿವು ಕೇಂದ್ರ, ಶಿಶುಪಾಲನಾ ಕೇಂದ್ರ ಇವೆಲ್ಲವನ್ನ ನಾವು ಆಲ್ರೆಡಿ ಮಾಹಿತಿ ಕಲೆ ಹಾಕಿದ್ವಿ. ಎಲ್ಲಾನು ಶಿಥಿಲ ಪರಿಸ್ಥಿತಿಯಲ್ಲೇ ಇದೆ, ಯಾವುದೂ ಪರಿಪೂರ್ಣ ಸ್ಥಿತಿಯಲ್ಲಿಲ್ಲ. ನನಗೆ ಅನ್ಸಿದ ಮಟ್ಟಿಗೆ ಅಕಸ್ಮಾತ್ ಲಾಸ್ಟ್ 5 ವರ್ಷದ ಫಂಡ್ ನಾವು ಶಿಕ್ಷಣ ಇಲಾಖೆ ನೋಡಿದ್ರ ಪ್ರತಿ ಹಳ್ಳಿದಾಗ ಒಂದು ಹೈ ಕ್ಲಾಸ್ ಶಿಕ್ಷಣ ಕೊಠಡಿಗಳು ನಿರ್ಮಾಣ ಆಗಬೇಕಾಯ್ತು. ಆದ್ರೆ ಆಗಿಲ್ಲ. ಯಾಕಂದ್ರ ಇವೆಲ್ಲ ಕಳ್ಳರ ಹತ್ರ ಹೋಗ್ಯಾವ ದುಡ್ಡು. ಸೊ ಅದನ್ನ ಹೊರಗೆ ತೆಗೆಯಲಾಕೆ ಈ ಭ್ರಷ್ಟಾಚಾರ ನಿರ್ಮೂಲನಾ ಕಲ್ಯಾಣ ಕರ್ನಾಟಕ ಶಿಕ್ಷಣ ಕ್ರಾಂತಿ ಅಭಿಯಾನ. ಬಯೋಮೆಟ್ರಿಕ್ ಸರ್, ಇಲ್ಲಿ ಒಬ್ಬ ಈಗ ವಾರ್ಡನ್ ಇರ್ತಾರಲ್ಲ ಸರ್, ಅವರು ಒಬ್ಬ ವಿದ್ಯಾರ್ಥಿ ಅಡ್ಮಿಷನ್ ಆದ್ಮೇಲೆ ಅವ್ರು ಅದ್ರ ಪ್ರಕಾರ ಒಂದು ಬೆರಳಚ್ಚನ ಕೊಡ್ಬೇಕು ಸರ್, 1 ಥಂಬ್ ಕೊಡ್ಬೇಕು. ಇವ್ರೇನ್ ಮಾಡ್ತಾರೆ, ಈಗ ನಾನು ಎಕ್ಸಾಂಪಲ್ ನಿಮ್ಗೆ ಡೇಟಾ ಕೊಟ್ಟಿದ್ದೀನಿ ಸರ್. ಶ್ರವಣ್ ಅಂತ ಹೇಳಿ 6 ವಿದ್ಯಾರ್ಥಿಗಳು, ಶ್ರವಣ್ ಕುಮಾರ್, ಶ್ರವಣ್ ಜಾಧವ್, ಅವನ 6 ಐಡಿ ಕ್ರಿಯೇಟ್ ಮಾಡಬೇಕಾದ್ರೆ ಪ್ರತಿಯೊಂದು ಆಧಾರ ಸಂಖ್ಯೆ ಬೇರೆ ಬೇರೆ ಇರುತ್ತೆ. ಹೌದು ಸರ್, ಎಲ್ಲಾನು ಫೇಕ್ ರೇಟ್. ಅದೇನ್ ಮಾಡ್ತಾರದು? ಇಲ್ಲಿ ಇದೇ ಅವ್ರದೇ ಇಲಾಖೆ. ಯಾಕಂದ್ರೆ ಆಧಾರ್ ಕಾರ್ಡ್ ಒಂದು ಆಧಾರ್ ಕಾರ್ಡ್ಗೆ ಅದೇ 10 ಬೆರಳು ಅದೇ ಕೊಟ್ಟು ಒಂದೇ ಹೋಗ್ಬೇಕು. ಹೌದು, ಬಟ್ ಬೇರೆ ಆಧಾರ್ ಕಾರ್ಡ್ ನಂಬರ್ ಹಾಕ್ದಾಗ ಅದು ಬರಂಗಿಲ್ಲ. ಬೇರೆ XYZ ಆಧಾರ್ ಕಾರ್ಡ್ ಇದು ಮಾಡ್ಕೊಂಡು ಒಂದೇ ಇಲಾಖೆ ಆರ್ಡಿನೆನ್ಸ್ ಹಾಕಿರ್ತಾರೆ ಸರ್. ಇದು ಶಿಕ್ಷಣ ಇಲಾಖೆ ಕೇಳಿ ಸರ್, ಇದು ಪ್ರಶ್ನೆ ಶಿಕ್ಷಣ ಇಲಾಖೆ. ನಾನು ಸಮಾಜ ಕಲ್ಯಾಣ ಇಲಾಖೆ ವೆಬ್ಸೈಟ್ ಲಿಂದ ತಂದಿನಿ ಸರ್. ಇದು ಅವ್ರ ಸ್ಟೂಡೆಂಟ್ ಅಡಿ ವೆರಿಫೈ ಮಾಡ್ಕೊಂಡು ರಿಸಲ್ಟ್ ಬರ್ತದೆ ಸರ್. 8 ತಿಂಗಳಾಯ್ತು ಸರ್. ನಾನು ಆಲ್ರೆಡಿ ಮನವಿ ಪತ್ರ ನನಗೆ ಇನ್ನೂ ಹೇಳಿಲ್ಲ. ಅವ್ರು ಏನಂತಾರ, ಅವರು ಎಂಕ್ವೈರಿ ಮಾಡ್ತಾನೆ ಇರ್ತೀನಿ ಅಂತ ಹೇಳಿ ಅಸಲಕ್ಕೆ ನಾನು ನಿಮ್ಮ ಪ್ರತಿನಿಧಿಗಳ ಮುಂದೆ ತಂದಿದ್ದೆ ಕಾರಣ ಇದೆ ಸರ್. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಇದ್ರೊಳಗೆ ಶಾಮಿಲ್ಲ. ಯಾಕಂದ್ರೆ 8 ತಿಂಗಳ ಹಿಂದೆ ಅವ್ರಿಗೆ ಡಾಟಾ ಸಮೇತ ಕೊಟ್ಟಿದ್ದ. ಒಬ್ಬ ವಿದ್ಯಾರ್ಥಿ ಹೆಸರ ಮೇಲೆ 6 ವಿದ್ಯಾರ್ಥಿಗಳು ಹೆಂಗ್ ಅಟೆಂಡೆನ್ಸ್ ಹಾಕ್ಲತ್ತಾರ ಅಂತ ಕೊಟ್ಟಿದ್ದೆ. ಪ್ರೀತಿ ಚಂದ್ರಶೇಖರ್ ಅವ್ರಿಗೆ ನೀವು ಕರೆ ಮಾಡೋ ಕೇಳಬಹುದು, ವಿತ್ ಡೇಟಾ ಕೊಟ್ಟಿದ್ದವ್ರಿಗೆ. ಇನ್ನೂವರೆಗೂ ಯಾಕೆ ರೇಡ್ ಆಗ್ಲಿಲ್ಲ ಅಂತ ಹೇಳಿ ನಾನು ನಿಮ್ ಮುಖಾಂತರ ಕೇಳಕ್ ಇಷ್ಟಪಡ್ತೀನಿ. ನಾವು ಹೋದ್ರ ಸರ್ ಯಾವೇ ಅಧಿಕಾರಿಗಳು ಸಮಯದಾಗ ಇರಲ್ಲ ಸರ್, ಎಲ್ಲನ ಇರ್ತಾರೆ ನೋಡ್ರೆ. ಸೊ ಇಲ್ಲಿ ನಾವು ತಕಾಸ್ ಹೋಗಿದ್ವಿ. ಅದಕ್ಕೆ ನಿಮ್ಮ ಮಾಧ್ಯಮಗಳ ಮುಂದೆ ಈ ಯೋಜನೆ ಅಡಿಯಲ್ಲಿ ನಾನು ಆ ಸ್ಕ್ಯಾಮ್ ಅನ್ನ ಹೊರಗೆ ತರ್ತೇನೆ. ಎಲ್ಲಾನು ಚೆಕ್ ಮಾಡ್ಬೇಕು. ಇದು ಸರ್, ಇದು ನಾನು ಎಲ್ಲಿಲ್ಲ, ನಮ್ಮ ಸಮಾಜ ಕಲ್ಯಾಣ ಇಲಾಖೆ ವೆಬ್ಸೈಟ್ ಅಲ್ಲೇ ಇದೆ ಸರ್ ಇನ್ಫಾರ್ಮೇಶನ್. ಹಾಸ್ಟೆಲ್ HRMS ಡೇಟಾ ಸರ್ ಇದು. ಆ HRMS ಅಲ್ಲಿ ಯಾವ ಸ್ಟೂಡೆಂಟು ಎಷ್ಟು ಹಾಜರಾತಿ ಹಾಕಿ, ಅವನು ಶ್ರವಣ್ ಕುಮಾರ್ದ ಅಟೆಂಡೆನ್ಸ್ ಹೇಳ್ತೀನಿ ಸರ್. ನಾನು ಸ್ವಲ್ಪ ಜೂಮ್ ಮಾಡಿದ್ರೆ ಗೊತ್ತಾಗ್ತದ. ಶ್ರವಣ್ 7:45 ಅಟೆಂಡೆನ್ಸ್ ಹಾಕಿರ್ತಾನ, 7:45 58 ಸೆಕೆಂಡ್ ಹಾಕಿರ್ತಾನ, 7:46 15 ಹಾಕಿರ್ತಾನ. ಶ್ರವಣ್ ಜಾಧವ್ 7:46 6 ಹಾಕೋತ ಅಲ್ಲಿ ಹಾಕೋತ ಹೋಗ್ತಾನೆ ಸರ್. ಅವರು ಭ್ರಷ್ಟಾಚಾರ ಮಾಡ್ಲಕ್ ಎಂತೆಂತ ಟೆಕ್ನಿಕ್ ಯೂಸ್ ಮಾಡ್ತಾರ ಅಂದ್ರ ಅದನ್ನ ಹೊರಗೆ ತೆಗಿಲಕ್ಕೆ ನಾನು ತಂದಿನಿ ಸರ್. ಇದನ್ನ RTI ಕೇಳಿದ್ ನಾನು.
6 ವಿದ್ಯಾರ್ಥಿಗಳು ಹೆಂಗ್ ಹಾಕ್ತಾರೆ ಅಂತ ಹೇಳಿ. ನಾನು ವಿದ್ಯಾರ್ಥಿಗಳಿಗಿದ್ರ ಅವ್ನು ಯಾವ ಸ್ಕೂಲಿಗೆ ಹೋಗ್ತಾನೆ ಅದು ಹಾಜರಾತಿ ಇರ್ಬೇಕು ಆ ರಿಜಿಸ್ಟರ್ ನಲ್ಲಿ. ಯು ಹ್ಯಾವ್ ಟು ಮೇಂಟೈನ್ ಅ ರಿಜಿಸ್ಟರ್ ಫಾರ್ ವಿಚ್ ಸ್ಟೂಡೆಂಟ್ ಇಸ್ ಗೋಯಿಂಗ್ ಟು ವಿಚ್ ಸ್ಕೂಲ್. ಅವನು ಆ ದಾಖಲಾತಿ ತೋರಿಸ್ಬೇಕು. ಇದನ್ನ ನಾನು ಇಲ್ಲಿಗೆ ಬಿಡಲ್ಲ ಸರ್. ಇದೊಂದು ಉದಾಹರಣೆ ಇಟ್ಕೊಂಡು ಸರ್ ನಾನು ನನ್ನ KRS ನನ್ನ ನಿಟ್ಟಿನಲ್ಲಿ ನಾನು ಇದನ್ನ ಮಾಹಿತಿ ಕಲೆ ಹಾಕಿನಿ, ನಿಮಗೆ ನಾನು ಎವಿಡೆನ್ಸ್ನು ಕೊಟ್ಟಿನಿ ಇಲಾಖೆದವ್ರಿಗೆ. ನೀವ್ ಯಾಕೆ ರೇಡ್ ಮಾಡಲಿಲ್ಲ ಅನ್ನೋದು ನಾನು ನಿಮ್ಮ ಮುಖಾಂತರ ಪ್ರಶ್ನೆ ಕೇಳ್ತೀನಿ. ಇದು ನಾನು ನನ್ನ ಕೈ ಬರಲಿಂತ ಬರ್ಕೊಂಡು ಬಂದಿಲ್ಲ, ನಿಮ್ಮ ಇಲಾಖೆ ಡೇಟಾನೇ ನಿಮಗೆ ಕೊಟ್ಟಿನಿ. And it is available for everyone in public. ಓಕೆ ರೈಟ್. ಧನ್ಯವಾದ ಸರ್.